ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವತ್ತು ಬಂದು ಟ್ಯೂಸ್ಡೇ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೆಡಿಯಾಗಿ ಹೊರಟಿದ್ದೀನಿ ಎಲ್ಲಪ್ಪ ಅಂತ ಹೇಳಿದ್ರೆ ಏನದೇ ಮರೆದೋಗಿದೆ. ಬೊಗಲಗುಂಟೆ ಮಾರಮ್ಮನ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆಯವ್ರ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ, ಅಕ್ಕ ಬಾವ ಮನೆಗೆ. ಬೆಳಗ್ಗೆನೇ ಹೋಗೋಣ ಅಂತೇಳಿ ಅಂದ್ಕೊಂಡೆ, ಬಟ್ ಎಲ್ಲ ಕೆಲಸ ಮುಗಿಸಿ ನಾನು ಪೂಜೆ ಎಲ್ಲ ಮಾಡಿ ರೆಡಿಯಾಗಿ ಹೊರಡೋ ಅಷ್ಟರಲ್ಲಿ ಲೇಟೇ ಆಯಿತು. ಯೋಚನೆ ಮಾಡ್ತಾಯಿದ್ದೀನಿ ಹೆಂಗೆ ಹೋಗಲಿ ಏನು ಅಂತ. ಯಾಕೆಂದರೆ ಇವಾಗ ಜಾತ್ರೆ ಇರೋದ್ರಿಂದ ಸಖತ್ ರಶ್ ಇರುತ್ತೆ, ಬಸ್ಗಳೆಲ್ಲ, ಮತ್ತು ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿರುತ್ತೆ. ಹೆಂಗೆ ಹೋಗೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಬಸ್ಸಲ್ಲಿ ಹೋಗೋದಾ, ಆಟೋ ಮಾಡ್ಕೊಂಡು ಹೋಗೋದಾ, ಏನು ಮಾಡೋದು ಅಂತ ನೋಡೋಣ. ಏನು ಥಿಂಕ್ ಮಾಡ್ತೀನಿ ಗೊತ್ತಿಲ್ಲ. ಜಸ್ಟ್ ಇವಾಗ ಪೂಜೆ ಎಲ್ಲ ಆಯಿತು. ತಿಂಡಿಗೆ ಬಂದ್ಬಿಟ್ಟು ಇವತ್ತು ಅವಲಕ್ಕಿ ಒಗ್ಗರಣೆ ಮಾಡಿದ್ದೆ. ನಾನು ಕೂಡ ರೆಡಿಯಾಗಿದ್ದೀನಿ ಹೊರಡೋಣ ಅಂತ. ಸೊ ಇವಾಗ ನೋಡ್ತೀನಿ ಹೆಂಗಾಗುತ್ತೆ ಹಂಗೆ ಹೊರಡ್ತೀನಿ. ಜಾತ್ರೆಗೆ ಹೋಗೋದು ಸಾಧ್ಯ ಆದಷ್ಟು ನಾನು ಬ್ಲಾಗ್ನ ಶೇರ್ ಮಾಡ್ತೀನಿ. ಲಾಸ್ಟ್ ಟೈಮ್ ಜಾತ್ರೆಗೆ ಹೋಗಿರಲಿಲ್ಲ, ಈ ಸಲ ಕರ್ಕೊಂಡು ಹೋಗಲೇಬೇಕು ಅಂತ ಹೇಳಿದ್ದೀನಿ. ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಿದ್ದಾರೆ, ಅವರು ಆ ಕೆಲಸ ಮುಗಿಸ್ಕೊಂಡು ಹಂಗೆ ಬರ್ತಾರೆ ಅಲ್ಲಿಗೆ. ಕರ್ಕೊಂಡು ಹೋಗಲೇಬೇಕಂತ ಹೇಳಿ ನೋಡೋಣ. ಅಲ್ಲೇನಾದ್ರು ಹೋದರೆ ಏನೇನೆಲ್ಲ ಇರುತ್ತೆ, ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಯಿತಾ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಮುಗ್ಬಿಟ್ಟು ಸ್ವಲ್ಪ ಇವಾಗ ಅಡ್ಜಸ್ಟ್ ಆದಂಗೆ ಆಗ್ತಾಯಿದೆ. ನನಗಂತೂ ಇಟ್ಟಾಗಿಂದ ಅದನ್ನು ತಿರುಗಿಸೋದೇ ಆಗಿದೆ. ಮುಂಚೆನೇ ನನಗೆ ಫಸ್ಟಿಗೆ ಕೈ ಹೋಗೋದೆ ಮೂಗ್ಮೇಲೆ. ಅದು ಒಂಥರ ಏನೋ ಅಗ್ಲಕ್ಕೇನೋ ಬಂದು ಕೂತ್ಕೊಂಡಿದೆ ಅನ್ನೋವಾಗ ಹಿಂಗೆ ಮೂಗ್ಮೇಲೆ ತಿರುಗಿ ಅದೇನು ತಿಪ್ಪೆ ಲೂಸ್ ಆಗಿಬಿಡ್ತಾ ಏನೋ ನನಗಂತೂ ಗೊತ್ತಿಲ್ಲ. ಸ್ವಲ್ಪ ಅಡ್ಜಸ್ಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೇನು ಅನ್ಸುತ್ತೆ ನನಗೆ ಕಮೆಂಟ್ ಮಾಡಿ ಆಯಿತಾ. ಸೊ ಅಲ್ಲಿ ಹೋದ್ಮೇಲೆ ಇನ್ನೇನೆಲ್ಲ ಆಗುತ್ತೆ ಅದನ್ನು ವೀಡಿಯೋದಲ್ಲಿ ಹಾಗೆ ಶೇರ್ ಮಾಡ್ತೀನಿ. ಹೊಟ್ಟೆ ಬಿರಿಯ ತಿಂದ್ಬಿಟ್ಟು ಇವಾಗ ಜಾತ್ರೆ ನೋಡಕ್ ಹೋಗ್ತಾ ಇದೀವಿ. ಎಲ್ಲ ಮುಂದೆ ಹೋಗ್ಬಿಟ್ರಲ್ಲ. ಹಿಂದಿದ್ನ ಕರಗ್ಸಕ್ಕೆ ಜಾತ್ರೆಗೆ ಹೋಗ್ತಾ ಇರೋದು ಇವಾಗ. ಏನ ಪಂಕಜ ಶ್ರೀನಿವಾಸ್ ಇಲ್ಲೂ ಇರ್ತಾಯಿತ್ತು ಜಾತ್ರೆ, ನೋಡ್ಕೊಂಡು ಹಿಂಗೆ ಬರ್ಬೋದಾಯ್ತು. ಅವ್ರು ಅಲ್ಲೇ ನುಗ್ಬಿಟ್ರು. ಎಂಟ್ರೆನ್ಸ್ ಚೆನ್ನಾಗಿದೆಲ್ಲ ಪಿಕಾಕ್. ಚೆನ್ನಾಗೈತಲ್ಲ. ನಾನು ನನ್ನ ಮಗ ಇಬ್ಬರು ಮನೆಗೆ ಹೋಗಿ ಮೊದಲಿಗೆ ಊಟ ಎಲ್ಲ ಮಾಡಿಕೊಂಡು, ಮಾರಮ್ಮನ ಜಾತ್ರೆ ಅಂತ ಹೇಳಿದ್ರೆ ನಾನ್ ವೆಜ್ ಅಡುಗೆನೇ ಇರುತ್ತೆ. ಸೊ ಊಟ ಎಲ್ಲ ಮಾಡ್ಕೊಂಡು ಹೊಟ್ಟೆ ತುಂಬ ಅಲ್ಲಿಂದ ಮಕ್ಕಳೆಲ್ಲ ಸೇರಿಕೊಂಡು, ನಾನು ನನ್ನ ಮಗ ಎಲ್ಲರೂ ಸೇರಿಕೊಂಡು ಜಾತ್ರೆ ನೋಡೋಣ ಅಂಥೇಳಿ ಹೋದ್ವಿ. ಅಂದರೆ ಯಾವಾಗಲೂ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದಿದ್ದು ನಾವು, ಸ್ವಲ್ಪ ಕತ್ಲಾದ್ಮೇಲೆ ಹೋಗ್ತಾ ಇದ್ವಿ. ಬಟ್ ಈ ಸಲ ಬೇಗನೆ ಹೋಗೋಣ ಅಂಥೇಳಿ ಒಂದು 5:30 ಆಗಿತ್ತು ಅಂತ ಅಂದ್ಕೊಳ್ತೀನಿ. ಆವಾಗ ಹೋಗಿದ್ದು. ಸ್ಟಾರ್ಟಿಂಗ್ ನಾವು ಹೋದಾಗ ಕಮ್ಮಿನೇ ಇದ್ದರು ಜನ ಪಾಪ. ಆಗೂ ಅಲ್ಲೆಲ್ಲ ಟ್ರಾಫಿಕ್ ಆಗದೆ ಇರೋ ಥರ ಅಲ್ಲೆಲ್ಲ ಮಾಡ್ತಾಯಿದ್ರು. ನಾವು ಹೆಂಗೋ ಒಳಗಡೆ ಹೋದ್ವಿ, ಜಾತ್ರೆ ಒಳಗಡೆ ನೋಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋದ್ವಿ. ಈ ಸಲ ಅಂತೂ ನಿಜವಾಗ್ಲೂ ನಾನು ಇಯರಿಂಗ್ಸ್ ಕಡೆ ಹೋಗಲೇ ಇಲ್ಲ. ಬೇಡ ನನಗೆ ಇಯರಿಂಗ್ಸ್ ಅಂತ. ನಾನೇನಾದ್ರು ಸ್ವಲ್ಪ ಡಿಫ್ರೆಂಟಾಗಿರೋದು ನೋಡೋಣ ಅಂಥೇಳಿ ಹುಡುಕ್ತಾ ಇದ್ದೆ. ಸೊ ಆಲ್ಮೋಸ್ಟ್ ಇವಾಗ ಎಲ್ಲ ಕಡೆ ಈ ಥರ ಇದರದ್ದು ಏನು ಹೇಳ್ತಾರೆ ಇದಕ್ಕೆ, ಪಿಂಗಾಣಿದು ಪಾತ್ರೆಗಳೆಲ್ಲ ನೋಡ್ತೀವಿ. ಬಟ್ ಇದು ಆಲ್ರೆಡಿ ಇದೆ ನಮ್ಮ ಮನೆಯಲ್ಲಿ. ಸ್ವಲ್ಪ ಡಿಫ್ರೆಂಟಾಗಿರೋದಿತ್ತು, ವೆರೈಟಿ ಕೂಡ ಇತ್ತು. ಬಟ್ ಇವಾಗಿರೋದು ಇದೆಯಲ್ವಾ ಮನೆಯಲ್ಲಿ, ಇನ್ನೇನು ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಇದೊಂದು ಲೈಟ್ ಮಾತ್ರ ನನಗೆ ಇಷ್ಟ ಆಯಿತು. ಕೇಳಿದ್ದಕ್ಕೆ 100 ರೂಪೀಸ್ ಹೇಳಿದ್ರು. ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನನಗೆ. ಇದೆಲ್ಲ ಆನ್ಲೈನಲ್ಲೇ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಇದು ಹ್ಯಾಂಗಿಂಗ್ ಮಾಡೋ ಥರ ಇತ್ತಲ್ವ ಅಂದ್ಕೊಂಡು ಕೇಳಿದೆ.
ಕಮ್ಮಿ ಏನಾದರೂ ಆಗುತ್ತೆ ಅಂತ, ಬಟ್ ಮಾಡಲಿಲ್ಲ. ಮತ್ತು ಈ ಒಂದು ಏನಿದೆ ತುಳಸಿ ಪಾಟ್ ಥರ ಇರುವಂಥ ದೀಪ ಚೆನ್ನಾಗಿತ್ತು. ಅದೇನು ಕಲರಿಂಗ್ ಎಲ್ಲ ಮಾಡಿದರು, ರೈನ್ಬೋ ಕಲರ್ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಬಟ್ ಏನಪ್ಪ ಅಂತ ಹೇಳಿದ್ರೆ ಅದು ಎಣ್ಣೆ ಬತ್ತಿ ಹಾಕೋ ಹತ್ರ ಸ್ವಲ್ಪ ಆಳ ಮಾಡಬೇಕು. ಈ ಥರದ್ದೆಲ್ಲ ಏನು ಗೊತ್ತಾ, ನಾನು ತುಂಬ ಸಲ ತೊಗೊಂಡು ಬಂದಿದ್ದೀನಿ ದೀಪಗಳನ್ನ, ಅದು ದೀಪ ನೀಟಾಗಿ ಉರಿಯೋದೇ ಇಲ್ಲ, ಹೀಗೆ ಸಣ್ಣ ಆಗಿಬಿಡುತ್ತೆ, ಎಲ್ಲ ತುಂಬ ಜೋರಾಗಿ ಉರಿಯುತ್ತೆ, ಆ ಥರ ಆಗುತ್ತೆ. ಅದನ್ನು ಅವ್ರು ಹೇಳಿದ್ದು ಬಂದು 250, ಬಟ್ ನಾನು ಎಷ್ಟು ಕಮ್ಮಿ ಮಾಡ್ತೀರಾ ಅಂದರೆ 200 ಅಂದರು. ಸರಿ ಬೇಡ, ನಂಗೆ ಜಾಸ್ತಿ ಅನ್ನಿಸ್ತು ಯಾಕೋ ಅಂದ್ಬಿಟ್ಟು ನಾನು ಬಂದುಬಿಟ್ಟೆ. ಹಂಗೂ ಅವರು ಒಂದು ರೇಟ್ ಕೇಳಿ ಮೇಡಮ್ ಅಂತ ಹೇಳ್ತಾಯಿದ್ರು, ಬಟ್ ತೊಗೊಳ್ಳೋ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಬಂದುಬಿಟ್ಟೆ ನಾನು. ಇದು ಬಂದುಬಿಟ್ಟು ಧೂಪ ಹಾಕೋದೊಂದು ಕೇಳಿದೆ, ನನಗೆ ಇಷ್ಟ ಆಯ್ತದು. 150 ರುಪೀಸನ್ನು ಹೇಳಿದ್ರು. ಇನ್ನು ಮುಂದೆ ನೋಡೋಣ. ಜಾತ್ರೆ ಅಂದರೆ ಫುಲ್ಲು ಇಡೀ ರೋಡೇ ಹಾಕಿರ್ತಾರೆ, ನೀವು ತುಂಬ ಫೇಮಸ್ ಜಾತ್ರೆ ಬಗಲುಗುಂಟೆನಲ್ಲಿ. ಸೊ ಇನ್ನು ಮುಂದೆ ನಾವು ಹೋಗಿದ್ದೆ ಒಂದು ಕಾಲು ಭಾಗನೂ ಹೋಗಿರಲಿಲ್ಲ. ಸೊ ಹಾಗಾಗಿ ಮುಂದೆ ಹೋಗಿ ನೋಡೋಣ ಅಂತ ಹೇಳ್ಕೊಂಡು ಹೋದ್ವಿ. ಅಲ್ಲೊಂದಷ್ಟು ಆರ್ಟಿಫಿಷಿಯಲ್ದೆಲ್ಲ ಫ್ಲವರ್ಸ್ ಇರ್ಬೋದು, ವಾಸ್ ಇರ್ಬೋದು, ಎಲ್ಲ ಇಟ್ಟಿದ್ರು. ಅಲ್ಲಿ ನೋಡೋಣ. ಇದೇ ಜಾತ್ರೆಯಲ್ಲೇ ನಾನು ಲಾಸ್ಟ್ ಒಂದು 3 ಇಯರ್ಸ್ ಬಿಫೋರ್ ನಾನು ತೊಗೊಂಡಿದ್ದೆ. 100 ರುಪೀಸ್ಗೆ 4 ಪಾಟು. ಇವಾಗ ನಮ್ಮ ಮನೆ TV ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೀನಿ. ಅದೇ ಥರ ಯಾವ್ದಾದ್ರು ಸಿಕ್ಕಿದೆ ಅಂದರೆ 4 ಇಯರ್ಸ್ ಆಯ್ತಲ್ಲ, ಚೇಂಜ್ ಮಾಡೋಣ ಅಂದ್ಕೊಂಡು ನೋಡ್ತಾ ಇದೆ. ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಯಾವುದೋ ಅಷ್ಟು ಸಿಗಲಿಲ್ಲ. ಅದಿಷ್ಟ ಆದಮೇಲೆ ಇಲ್ಲಿ ಒಂದು ಗಂಡು ಮಾಡ್ತಾಯಿದ್ರು. ಏನಪ್ಪ ಅಂದರೆ ಇದಕ್ಕೇನು ನಾವು ಪಟಾಕಿ ಹಾಕೋಂಗಿಲ್ಲ. ಈ ಒಂದು ಗನ್ನಿಗೆ ಈ ಮ್ಯಾಚ್ ಸ್ಟಿಕ್ ಬರುತ್ತೆ ನೋಡಿ, ಹೋಮ್ ಲೈಟ್ದು ಮ್ಯಾಚ್ ಸ್ಟಿಕ್ಕು, ಅದನ್ನು ಹಾಕಿ ಹೊಡೆಯೋ ಥರದ್ದು. ಅಲ್ಲಿ ನೋಡ್ತಾಯಿದ್ರು. ಇದನ್ನೇನೋ ಹಸ್ಬೆಂಡ್ ಆನ್ಲೈನಲ್ಲಿ ನೋಡಿದ್ರಂತೆ. ಅಲ್ಲಿ 150 ರುಪೀಸ್ ಇತ್ತು, ಇಲ್ಲಿ ಇವರು 100 ರುಪೀಸ್ ಹೇಳ್ದ ಅಂತ ಅವ್ರು ಖುಷಿಯಾಗಿ ನನ್ನ ಮಗನಿಗೊಂದು ಮತ್ತು ಅಪ್ಪಗೊಂದು ಅಂಥೇಳಿ 2 ಗನ್ ತೊಗೊಂಡ್ರು. ನನಗೆ ಈ ಥರದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ಬಟ್ ಹಸ್ಬೆಂಡಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಅವ್ರಿಗೆ ಈ ಥರ ಎಲ್ಲ. ಹಂಗಾಗಿ ಅವರು ತೊಗೊಂಡ್ರು. ಅಲ್ಲಿಂದ ತೊಗೊಂಡು ಒಂದಷ್ಟು ಸೆಲ್ಫಿ ಅಂತೆ, ವೀಡಿಯೋ ಅಂತೆ ಮಾಡ್ಕೊಂಡು ಮತ್ತೆ ಹಾಗೆ ಹೋದ್ವಿ. ಈ ಒಂದು ವಾಸ್ ನನಗಿಷ್ಟ ಆಯಿತು. ಇದು ಬಂದುಬಿಟ್ಟು ಅವ್ರು ಫಸ್ಟ್ ಹೇಳಿದ್ದು 100 ರುಪೀಸ್ಗೆ ಅಂದರೆ 150 ರುಪೀಸ್ಗೆ 3 ಅಂತ ಹೇಳಿದ್ರು. ನಾವು 100 ರುಪೀಸಿಗೆ 3 ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಮಾತಾಡಿದ್ದು. ಆಮೇಲೆ ನೋಡಿದ್ರೆ ಅವ್ರು ಇಲ್ಲ, ನಾನು ಹೇಳಿದ್ದು 2 ಜೊತೆ ಅಂತ. ಸೊ ಇನ್ನೇನು ತೊಗೊಂಬಿಟ್ಟಿದ್ವಲ್ವ ಅಂದ್ಬಿಟ್ಟು ಮತ್ತು 150 ಕೊಟ್ಬಿಟ್ಟು ಅದನ್ನು 3 ಪಾಟ್ ತೊಗೊಂಡಿದ್ದಾಯಿತು. ಸೊ ತೊಗೊಂಡೆಲ್ಲ ಕವರ್ಗೆ ಹಾಕ್ಸ್ಬಿಟ್ಟಿದ್ವಿ ಅಂತ, ಇಲ್ಲಾಂದರೆ ಖಂಡಿತ ನಾನು ತೊಗೋತಾ ಇರಲಿಲ್ಲ. ನಾನು ಮಾತಾಡಿದ್ದೆ 100 ರುಪೀಸ್ಗೆ 3 ಅಂತ ಹೇಳ್ಬಿಟ್ಟು. ಇನ್ನೇನು ಮಾಡೋಕ್ಕಾಗಲ್ಲ. ಹಸ್ಬೆಂಡ್ ಜೊತೆ ಹೋದರೆ ಅವ್ರು ಸ್ವಲ್ಪ ಬಾರ್ಗೇನೆಲ್ಲ ಮಾಡೋಕ್ಕೆ ಬಿಡೋಲ್ಲ. ಅದಾದಮೇಲೆ ಈ ಒಂದು ಇಯರಿಂಗ್ಸ್ ನನಗೆ ತುಂಬಾ ಇಷ್ಟ ಆಯಿತು. ಈಗೆಲ್ಲ ಇದೆ ಟ್ರೆಂಡಿಂಗ್ ಇರೋವಂಥದ್ದು, ತುಂಬ ದೊಡ್ಡದು ಇಯರಿಂಗ್ಸ್, ಬಟ್ ವೆಯ್ಟ್ಲೆಸ್ ಇದು. ತುಂಬ ಚೆನ್ನಾಗಿತ್ತು. ನಾನು ಕೊಡಿಸಿ ಅಂತ ಹೇಳಿದ್ರೆ ಅವರು ಬೇಡ, ಏನಕ್ಕೆ ಅಷ್ಟು ಅಗಲ ಇರೋದೆಲ್ಲ ಹಾಕ್ಕೊಳ್ತೀಯ, ಹಂಗೆ ಹಿಂಗೆ ಅಂತ ಅಂದರು. ನಾನು ಅಂದ್ಕೊಂಡೆ ಸ್ಟಾರ್ಟಿಂಗ್ ಎಲ್ಲೋ ಜಾಸ್ತಿ ಇರುತ್ತೆ ಅಂತ. ಆಮೇಲೆ ನೋಡಿದ್ರೆ ಅವ್ರು ಕೇಳಿದ್ದಕ್ಕೆ ಯಾವುದಾದ್ರೂ ತೊಗೊಳ್ಳಿ 100 ರುಪೀಸ್ ಅಂತ ಹೇಳಿದ್ರು. ಸೊ ಆಮೇಲೆ ಅಂದ್ಕೊಂಡೆ ಅಯ್ಯೋ ಯಾವ್ದಾದ್ರು ಒಂದಾದರೂ ತೊಗೋಬೇಕಿತ್ತು ಅಂತ. ಬಟ್ ನಾನು ಫಸ್ಟೇ ತಲೆಲಿಟ್ಕೊಂಡು ಹೋಗಿದ್ದೆ, ಇಯರಿಂಗ್ಸ್ ಅಂತ ಈ ಸಲ ಮುಟ್ಟೋದೇ ಇಲ್ಲ, ಯಾವುದು ತೊಗೊಳ್ಳೋದಿಲ್ಲ ನಾನು ಇಯರಿಂಗ್ಸ್ ಅಂತೇಳಿ. ಹಾಗಾಗಿ ನಾನು ಇಯರಿಂಗ್ಸ್ ಕಡೆ ಹೋಗಲಿಲ್ಲ. ನನ್ನ ಪ್ಲ್ಯಾನ್ ಇದ್ದಿದ್ದೆ ಬೇರೆ. ಏನಪ್ಪ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ನಾನೊಂದು ಇನ್ವಿಸಿಬಲ್ ನೆಕ್ ಪೀಸನ್ನು ಏನು ಹಾಕ್ಕೊಂಡಿದ್ದೆ, ನೀವು ಕೂಡ ಎಲ್ಲ ಕಮೆಂಟ್ ಮಾಡಿದ್ರಿ ಎಷ್ಟು ಲಿಂಕ್ ಕೊಡಿ ಆ ಥರ ಎಲ್ಲ ಅಂತ. ಅದು ಒಂದು ನನಗೆ ನೆಕ್ ಪೀಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿಗಾದರೂ ವೇರ್ ಮಾಡ್ಬೋದು, ಡ್ರೆಸ್ಗಾದ್ರೂ ವೇರ್ ಮಾಡ್ಬೋದು. ಅದೇ ಥರ ಯಾವ್ದಾದ್ರು ನೆಕ್ ಪೀಸ್ ಈ ಥರ ಜಾತ್ರೆಗಳಲ್ಲಿ ಚೆನ್ನಾಗಿರೋ ಸಿಕ್ಕಿದ್ರೆ ತೊಗೊಳ್ಳೋಣ ಅಂಥೇಳಿ ನಾನು ಹುಡುಕ್ತಾ ಇದ್ದೆ. ಅದು ನನಗೆ ಎಲ್ಲೂ ಒಂದು 3/4 ಭಾಗ ಹೋಗೋವರೆಗೂ ಎಲ್ಲೂ ಸಿಕ್ಕಿಲ್ಲ ನನಗದು. ಇನ್ನೇನು ಮಾಡೋದು, ಮೋಸ್ಟ್ಲಿ ಈ ಕಡೆ ಟ್ರೆಂಡಿಂಗ್ ಬಂದಿಲ್ವೇನೋ ಅದು ಇನ್ನೂ ಅಂದ್ಕೊಂಡು ನೋಡ್ಬೋದು. ಎಲ್ಲ ಕಡೆ ಹೋಗಿದ್ದ ಕಡೆ ಎಲ್ಲ ನೋಡ್ದಲೇ ಇದ್ದೆ ನಾನು. ಬಟ್ ಇನ್ವಿಸಿಬಲ್ ಸಿಗ್ತಾಯಿಲ್ಲ, ಈ ಥರ ಸಿಗ್ತಾಯಿದ್ದು. ಬಟ್ ಇದು ಬೇಗ ಕಲರ್ ಫೇಡ್ ಆಗಿಬಿಡುತ್ತೆ, ವೇಸ್ಟ್ ಅದೆಲ್ಲ ತೊಗೊಂಡ್ರು ಅಂದ್ಬಿಟ್ಟು ನಾನು ಅದನ್ನೇನು ತೊಗೊಳ್ಳಿಲ್ಲ. ಬಟ್ ಡಿಸೈನ್ ಎಲ್ಲ ಚೆನ್ನಾಗಿತ್ತು. ನೋಡ್ಕೊಂಡು ಹಾಗೆ ಇಯರಿಂಗ್ಸ್ ಕಡೆ ಅಂತೂ ನಾನು ನೋಡೋಕ್ಕೆ ಹೋಗಿಲ್ಲ ಬಿಡಿ. ಈ ಸಲ ಸುಮ್ಮನೆ ಜಸ್ಟ್ ವೀಡಿಯೋ ಮಾಡ್ಕೊಂಡು ಬಂದೆ ಅಷ್ಟೇ. ಅದಾದಮೇಲೆ ಬ್ಯಾಂಗಲ್ಸ್, ಅದೂ ಅಷ್ಟೇ. ಅಲ್ಲೇನು ಗೊತ್ತಾ, ತುಂಬ ವೆರೈಟಿ ಆಫ್ ಕಲರ್ಸ್ ಇರುತ್ತೆ. ಅಲ್ಲೋಗಿ ನಿಂತ್ಕೊಂಡಾಗ ಯಾವ ಕಲರ್ ತೊಗೋಬೇಕಂತಲೇ ಗೊತ್ತಾಗಲ್ಲ. ಬಟ್ ಲಾಸ್ಟ್ ಟೈಮ್ ಒಂದು ಗೋಲ್ಡನ್ ಕಲರ್ ಥರ ತೊಗೊಂಡಿದ್ದೆ, ನಾನು ಹಳೆ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ. ಬಟ್ ಆ ಒಂದು ಬ್ಯಾಂಗಲ್ ಏನಿದೆ ಅಲ್ವಾ, ಅದು ಬಟ್ಟೆಗೆ ಎಳ್ಕೊಳ್ತಾ ಇತ್ತು, ಒಂಥರ
ಬಟ್ಟೆ ಎಲ್ಲ ಎಳ್ಕೊಳ್ಳೋ ಥರ ಆಗ್ತಾಯಿತ್ತು. ಸೊ ಹಂಗಾಗಿ ಅದನ್ನು ತೊಗೊಳೋದು ಬೇಡ ಅಂದ್ಬಿಟ್ಟು ಬೇರೆ ಒಂದು ಪರ್ಪಲ್ ಕಲರ್ ಬ್ಯಾಂಗಲ್ನ ನೋಡಿದೆ ನಾನು. ಬಟ್ ಅದರಲ್ಲಿ ನನಗೆ ಸೈಜ್ ಸಿಕ್ಕಿಲ್ಲ ಅಂದ್ಬಿಟ್ಟು ಇಲ್ಲಿ ಸೇಮ್ ಕಲರ್ದು ನನಗೆ ನನ್ನ ಸೈಜ್ ಏನಿದೆ ಅದು ಸಿಕ್ತು. ಸೊ ಹಾಗಾಗಿ ಅದು 1 ಡಜನ್ ಬ್ಯಾಂಗಲ್ನ ತೊಗೊಂಡೆ. ಅದು ಕೂಡ ಅಷ್ಟೇ ಕರೆಕ್ಟಾಗಿ ಚೆಕ್ ಮಾಡಿಸಿ ತೊಗೋಬೇಕು. ಅವ್ರು ಎಷ್ಟು ಪಟ ಅಂತ ಚೆಕ್ ಮಾಡಿಬಿಡ್ತಾರೆ ಗೊತ್ತಾ. ಆಮೇಲೆ ನಾನು ಕೊಡಿ ನಾನು ಲಾಸ್ಟ್ ಟೈಮ್ ಹಂಗೆ 2 ಬಳೆನ ಹೊಡೆದೋಗ್ಬಿಟ್ಟಿತ್ತು. ಅದಕ್ಕೆ ಈ ಸಲ ಚೆಕ್ ಮಾಡೋಣ ಅಂತ ನಾನು ಇಸ್ಕೊಂಡೆ. 1 ಬ್ಯಾಂಗಲ್ ಹೊಡೆದೋಗಿತ್ತು. ಇನ್ನೇನು ಮಾಡೋದು, ಅವತ್ತು ತೋರಿಸ್ದೆ ಅವ್ರಿಗೆ 1 ಬ್ಯಾಂಗಲ್ ಹೊಡೆದೋಗಿದೆ ಅಂದರೆ ಬೇರೆ ಸಪ್ರೇಟ್ ಚೇಂಜ್ ಮಾಡಿಕೊಟ್ರು. ಸೊ ಈ ಥರ ಕಡೆ ನಾವು ಬ್ಯಾಂಗಲ್ಗಳು ತೊಗೋತೀವಿ ಅಂದರೆ ನೀಟಾಗಿ ಚೆಕ್ ಮಾಡ್ಕೊಂಡು ಬರಬೇಕು. ನೀವು ನೋಡಿ ಮಲ್ಲ ಯುದ್ಧ ಮಾಡ್ತಾ ಇದ್ದಾರೆ. ಜಾತ್ರೆಗೆ ಬಂದು ಮಲ್ಲ ಯುದ್ಧ. ಬಿಡ್ರೋ ಸೊ ಫೈನಲಿ ಒಂದು 3/4 ಭಾಗ ಜಾತ್ರೆ ಸುತ್ತಿದ ಮೇಲೆ ನಾನು ಹುಡುಕ್ತಾ ಇದ್ದಂಥ ನೆಕ್ ಪೀಸ್ ನನಗೆ ಸಿಕ್ತು, ಇನ್ವಿಸಿಬಲ್ ನೆಕ್ ಪೀಸು. ಬಟ್ ಹ್ಯಾಂಗ್ ಮಾಡಿಬಿಟ್ಟಿದ್ರು, ಅಷ್ಟಾಗಿ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಅದರಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿ ತೊಗೊಂಡೆ. ತುಂಬಾ ಖುಷಿಯಾಗೋಯ್ತು. ಆ ಸ್ಟೋನ್ ಸರ್ಚ್ ಮಾಡಿದ್ದಕ್ಕೆಲ್ಲೋ ಒಂದು ಕಡೆ ನನಗೆ ಸಿಕ್ತಲ್ಲ ಅಪ್ಪ ಅಂಥೇಳಿ. ಸೊ ನನ್ನನ್ನು ಖುಷಿ ಪಡಿಸ್ಬೇಕು ಅಂದರೆ ಈ ಥರ ಸಣ್ಣ ಪುಟ್ಟದಲ್ಲಿ ಆರಾಮಾಗಿ ಖುಷಿ ಪಡಿಸ್ಬಿಡ್ಬೋದು. ನಾನು ಯಾವತ್ತೂ ದೊಡ್ಡದು ಬೇಕು ಅಥವಾ ಸಾವಿರಾರು ರೂಪಾಯಿ ಸೀರೆನೋ ಚಿನ್ನನೋ ಬೆಳ್ಳಿನೋ ಆ ಥರದ್ದೆಲ್ಲ ಬೇಕು ಅಂತ ಆಸೆ ಪಡೋಳೆ ಅಲ್ಲ ನಾನು. ನನಗೆ ಈ ಥರ ಸಣ್ಣ ಪುಟ್ಟದ್ರಲ್ಲೇ ತುಂಬ ಖುಷಿ ಪಡ್ತೀನಿ. ಇಷ್ಟು ಖುಷಿ ಪಟ್ಟಿಲ್ಲ ಅಂದರೆ ಹೆಂಗೆ ಅಲ್ವಾ. ಅದು ಕೂಡ ಜಸ್ಟ್ 100 ರೂಪೀಸ್ ಅಷ್ಟೇ ಹೇಳಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ನಾವು ಹಸ್ಬೆಂಡ್ ಒಂದೊಂದ್ಸಲ ಆ ಥರ ಹೇಳ್ತಿರ್ತಾರೆ, ಅದು ಯಾಕೆ ಇದು ಯಾಕೆ ಅಂತ. ನನಗೆ ಬೇಕಷ್ಟೇ, ಅದು ಕೊಡಿಸಿ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡು ಬಂದೆ. ಅಲ್ಲಿಂದ ಮುಂದೆ ಹೋದ್ನ ಎಲಿಫೆಂಟ್ ಈ ಪಿಂಗಾಣಿ ಏನು ಹೇಳ್ತಾರೆ, ಇದು ವೈಟ್ ಸಿಮೆಂಟ್ ಏನೋ ಹೇಳ್ತಾರಲ್ಲ. ಸೊ ಅದರಲ್ಲಿ ಮಾಡಿರೋವಂಥ ಎಲಿಫೆಂಟ್ ಅಂತೂ ಸಕ್ಕತ್ತಾಗಿತ್ತು, ವೈಟು. ಇದನ್ನು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೋಲ್ಡನ್ ಕಲರೇ ಬೇಕು ಪರ್ಟಿಕ್ಯುಲರಾಗಿ ಅಂತ ಹೋಗಿ ತೊಗೊಂಡು ಬಂದೆ. ಬಟ್ ಇಲ್ಲಂತೂ ವೆರೈಟಿ ಇತ್ತು. ಸೊ ಎಷ್ಟು ಥರ ವೆರೈಟಿ ಅಂದರೆ ವೈಟ್ ಕಲರ್, ಅದು ಸೈಜ್ ವೈಸ್ ಕೂಡ ಇತ್ತು. 550 ದೊಡ್ಡ ಸೈಜೇ ನಾನು ಕೇಳಿದೆ ಎಷ್ಟು ಪೇರ್ ಅಂತ ಹೇಳ್ಬಿಟ್ಟು, ಅದು 550 ಹೇಳಿದ್ರು. ಅಂದರೆ ನಾವು ಇನ್ನು ಸ್ವಲ್ಪ ಕಮ್ಮಿ ಕೇಳಿದರೆ ಕಮ್ಮಿ ಮಾಡಿಕೊಡ್ತಾಯಿದ್ರು, 300 350 ಆ ಥರ ಎಲ್ಲ ಮಾಡಿಕೊಡ್ತಾಯಿದ್ರು. ನೋಡಿ ಖುಷಿ ಆಯಿತು ನನಗೆ. ಅಯ್ಯೋ ಇದೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಕಾಣಿಸಿದ್ರೆ ಆರಾಮಾಗಿ ತೊಗೊಂಡ್ಬಿಡ್ತಾಯಿದ್ದೆ ನಾನು ಆಟೋಮೆಟಿಕ್ಕಾಗಿ. ಬಟ್ ಈಗ ತೊಗೊಂಡ್ಬಿಟ್ಟಿದ್ದೀನಿ. 1 ಪೇರ್ ಆಲ್ರೆಡಿ ಇರೋದ್ರಿಂದ ನನಗೇನೋ ಬೇಡ ಆ ಥರ ಅನ್ನಿಸ್ತು. ಬಟ್ ಚೆನ್ನಾಗಿತ್ತು. ಇನ್ನು ಮೇ ಬಿ ಜಾತ್ರೆ ನಡೀತಾ ಇರುತ್ತೆ, ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೂ ಹೋಗಿ ತೊಗೊಳ್ಬೋದು. ಸೊ ಅದಾದಮೇಲೆ ನೋಡ್ತಾ ಹಾಗೆ ಕತ್ಲೆ ಕೂಡ ಆಯಿತು. ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ರು. ಸೊ ಜಾತ್ರೆಗೆ ಹೋಗ್ತಾ ಇದ್ದೆ ಪ್ರತಿ ಸಲ. ಬಟ್ ಯಾವಾಗಲೂ ಅಷ್ಟೇ ನಾನು ಪೂರ್ತಿ ದೇವಸ್ಥಾನದವರೆಗೂ ಹೋಗಿಲ್ಲ. 1/4 ಭಾಗ ಹೋಗ್ಬಿಟ್ಟು ಹಾಗೆ ರಿಟರ್ನ್ ಆಗಿಬಿಡ್ತಾಯಿದ್ವಿ. ಬಟ್ ಹೋಗ್ತಾ ಜಾಸ್ತಿನೇ ಆಗಿಬಿಟ್ರು ಜನ. ಹಾಗಾಗಿ ನಾವೇನು ಅಂದ್ಕೊಂಡ್ವಿ, ಆ ಕಡೆ MA ಲೇಔಟ್ ಕಡೆಯಿಂದ ಏನೋ ಅಲ್ಲಿ ಒಂದು ಹೋಗುತ್ತೆ ಆ ರೋಡಲ್ಲಿ ಕಮ್ಮಿ ಇರ್ತಾರೆ ಜನ ಆ ಥರ ಹೇಳಿದ್ರು. ಸೊ ನೋಡೋಣ ಅಂದ್ಬಿಟ್ಟು ಹೋದ್ವಾ. ಹೇಗೆ ಹೋಗಿದ್ವಲ್ವಾ ದೇವಸ್ಥಾನದಿಂದ, ಅಂದರೆ ನಾನ್ ವೆಜ್ ತಿಂದಿದ್ದರಿಂದ ಒಳಗಡೆ ಎಲ್ಲೂ ಹೋಗಲಿಲ್ಲ ನಾನು. ಸುಮ್ಮನೆ ಹಾಗೆ ಈಚೆ ನೋಡಿ ದೇವ್ರ ಕೈ ಮುಕ್ಕೊಂಡು ಎಲ್ಲ ಒಳ್ಳೇದು ಮಾಡ್ಕೊ ಅಂತ ಕೇಳ್ಕೊಂಡು, ಅಂದರೆ ಇನ್ನೊಂದು ದಿನ ಫ್ರೀಯಾಗಿದ್ದಾಗ ಹೋಗಿ ದೇವ್ರನ್ನ ನೋಡ್ಕೊಂಡು ಬರಬೇಕು, ಒಳಗಡೆ ಹೋಗಿ ಬರ್ತೀನಿ ಅಂತೇಳಿ ಅಂದ್ಕೊಂಡು ದೇವರಿಗೆ ನಮಸ್ಕಾರ ಎಲ್ಲ ಮಾಡಿ. ಅಲ್ಲೂ ಕೂಡ ಏನೋ ಆರ್ಕೆಸ್ಟ್ರಾ ಎಲ್ಲ ನಡೀತಾ ಇತ್ತು. ಮತ್ತು ಅಲ್ಲಿ ಎಲ್ಲ ಕೆಂಡ ಹಾಕಿದ್ರಲ್ಲ ಅದನ್ನೆಲ್ಲ ಸೈಡಿಗೆ ತೆಗೆದು ಹಾಕ್ಬಿಟ್ಟಿದ್ರು. ಅಲ್ಲಿ ನಿಂತ್ಕೊಂಡು ಜನಗಳು ದೇವ್ರನ್ನ ದರ್ಶನ ಮಾಡ್ತಾಯಿದ್ರು. ಬಟ್ ನಾನು ಹೋಗಲಿಲ್ಲ, ಏಕೆಂದರೆ ಅಂಟು ಮುಂಟು ಆಗೋದು ಬೇಡ ಅಲ್ವ, ನಾನ್ ವೆಜ್ ಎಲ್ಲ ತಿಂದ್ಬಿಟ್ಟು ಅಂದ್ಬಿಟ್ಟು ಸುಮ್ಮನೆ ದೂರದಿಂದ ಹಾಗೆ ವೀಡಿಯೋ ಮಾಡ್ಕೊಂಡು ಬಂದುಬಿಟ್ಟೆ. ಅಲ್ಲಿಂದ ಬರ್ತಾ ಕೂಡ ಆ ಕಡೆನೂ ಫುಲ್ಲು ಜನ, ರಶ್ ಅಂದರೆ ರಶ್ಶು. ಅಯ್ಯೋ ಯಾಕಾದರೂ ಈ ಕಡೆ ಬಂದ್ವೋ, ಅಟ್ಲೀಸ್ಟ್ ನಾವು ಹಂಗೆ ಬಂದಾರಿಲೇ ರಿಟರ್ನ್ ಹೋಗ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಆ ಥರ ಅನ್ನಿಸ್ಬಿಡ್ತು. ಸಖತ್ತು ಸುಸ್ತು, ಟಯರ್ಡ್ ಆ ಥರ ಆಗ್ಬಿಡ್ತು ನಮಗಂತೂ. ಇಲ್ಲಿಂದ ಬಂದರೆ ಕಮ್ಮಿ ಜನ ಇರ್ತಾರೆ, ಈ ಕಡೆ ಜನ. ಎಷ್ಟೇ ಸುಸ್ತಾದರೂ ವ್ಯಾಪಾರ ಮಾಡೋದಂತೂ ಬಿಡೋಲ್ಲ ಅಂತಾರಲ್ಲ, ಹಾಗೆ ಅಲ್ಲಿ ಅಪ್ಪು ಇದ್ಬಿಟ್ಟು ಲೇಸರ್ ಲೈಟ್ ಬೇಕು ಅಂತೇಳಿ ಅವನು ಇದು ಮಾಡ್ತಾ ಇದ್ದ, ನೋಡ್ತಾ ಇದ್ದ. ಹಂಗೆ ಹೋಗಿ ನಿಂತ್ಕೊಂಡ. ಅಲ್ಲಿ ಹೇರ್ ಬ್ಯಾಂಡ್ಗಳಿತ್ತು. ಸೊ ಅದನ್ನು ಕೇಳಿದೆ, 50 ರೂಪೀಸ್ ಒಂದು ಅಂತ ಹೇಳಿದ್ರು. ಸೊ ಸುಮ್ಮನೆ ಹಾಕೊಂಡು ನೋಡ್ತಾಯಿದ್ದೆ. ಇದು ಆಲ್ರೆಡಿ 2 ತೊಗೊಂಡಿದ್ದೀನಿ ನಾನು. 1 ತೊಗೊಂಡಿದ್ದೀನಿ ನಮ್ಮ ಮನೆ ಹತ್ರ ಗಣೇಶ ಎಲ್ಲ ಕೂರಿಸಿದಾಗ. ಬಟ್ ಅದೇನು ಗೊತ್ತಾ, ಒಂದು ಸ್ವಲ್ಪ ದಿನ ಆ ಥರ ಲೈಟ್ ಬರುತ್ತೆ, ಆಮೇಲೆ ಮತ್ತೆ ಅದು ಆಫ್ ಆಗಿಬಿಡುತ್ತೆ. ಅದೆಲ್ಲ ವೇಸ್ಟ್ ಸುಮ್ಮನೆ ಅಂದ್ಬಿಟ್ಟು ನೋಡಿಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ಹಂಗೋ ಹಿಂಗೋ ಅಲ್ಲಿ ಬಂದುಬಿಟ್ಟು ಒಂದು ಹುಡುಗ ಬಲೂನೆಲ್ಲ ಸೇಲ್ ಮಾಡ್ತಾಯಿದ್ದ. ಪಾಪ ಅವನ್ನ ಕೇಳಿದೆ. ಇದೆಲ್ಲ ಮಾರುವಾಗ ಏನು ಗೊತ್ತಾ, ಒಬ್ಬರು ಪಿನ್ ತೊಗೊಂಡು ಚುಚ್ಚಿಬಿಡ್ತಾರಂತೆ. ಸೊ
ಸೊ ಪಿನ್ ತೊಗೊಂಡು ಚುಚ್ಚಿಬಿಡ್ತಾರೆ ಆಂಟಿ, ಇಲ್ಲಾಂದರೆ ಹೊಡೆದಾಕ್ಬಿಡ್ತಾರೆ, ಅವಾಗ ಬೇಜಾರಾಗುತ್ತೆ, ಹಂಗೆ ಹಿಂಗೆ ಹುಷಾರಾಗಿ ಮಾಡಬೇಕು ವ್ಯಾಪಾರ ಅಂತ ಹೇಳ್ತಾ ಇದ್ದ. ಅವನ ಹತ್ರ ಹಾಗೆ ಮಾತಾಡಿಕೊಂಡು ಅಲ್ಲೇ ಇನ್ನೂ ಏನೇನು ಇಟ್ಟಿರ್ತಾರೆ ಅದೆಲ್ಲ ನೋಡಿಕೊಂಡು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತೊಗೊಂಡು ಮನೆಗೆ ಬಂದ್ವಾ. ಅಲ್ಲಿ ಮನೆಗೆ ಬಂದಾಗ ಅವತ್ತಿನ ದಿನ ಬಂದು ನಮ್ಮ ಸ್ವಾಮಿ ಅಣ್ಣನ ಬರ್ತ್ಡೇ ಕೂಡ ಇತ್ತು. ಮನೆಗೆ ಹೋಗೋ ಅಷ್ಟರಲ್ಲಿ ನಮ್ಮ ಭಾವ, ಅಕ್ಕ ಮತ್ತು ನಮ್ಮ ಅವನ ಮಗ 3 ಜನ ಕೂಡ ಬಂದಿದ್ದರು. ಅವರು ಕೂಡ ಜಾತ್ರೆ ನೋಡ್ಕೊಂಡು ಬರ್ತೀನಿ ಅಂತೇಳಿ ಹೋಗಿದ್ರ. ಸೊ ಬರ್ತಾ ಹಾಗೆ ಕೇಕ್ ತೊಗೊಂಡು ಬಂದರು. ಅವತ್ತಿನ ದಿನ ಸ್ವಾಮಣ್ಣನ ಬರ್ಡೇ ಅಂತ ಹೇಳಿದ್ನಲ್ಲ, ಇವ್ರು ಬಂದುಬಿಟ್ಟು ಮೈಸೂರು ಅತ್ತಿಗೆ ಏನಿದ್ದಾರಲ್ಲ ಅವ್ರ ಯಜಮಾನರು, ನನ್ನ ದೊಡ್ಡಪ್ಪನ ಮಗ ಕೂಡ ಹೌದು. ಸೊ ಅವ್ರ ಬರ್ತ್ಡೇ ಕೂಡ ಇತ್ತು. ಹಾಗಾಗಿ ಕೇಕ್ ಕಟ್ ಮಾಡಿಸೋಣ ಅಂಥೇಳಿ ಕೇಕ್ ತೊಗೊಂಡು ಬಂದಿದ್ರು ನಮ್ಮ ಭಾವ. ಸೊ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಎಲ್ಲ ಸೇರಿ. ಯಾವ್ದೋ ಫೋನ್ ನೋಡ, ಯಾರ್ದು ಇದು? Happy birthday to you. Happy birthday to you. ಸಮಾಧಾನದಿಂದ ಅಭಿಮಾನಿಗಳಿಗೆ ಹೊರಡಿಸಬೇಕು. ಎಲ್ಲರಿಗೂ ಚೂರು ಕೇಕ್ ಕೊಡ್ತೀವಿ, ಸುಮ್ಮನಿರಿ. ಮಾಮ ಹತ್ರ ಕಟ್ ಮಾಡಿ. ಮಂಜುಳಾಬಿ ಬರಲ್ಲ ಐಸ್ ಅದು ಐಸ್ ಕೇಕು. ಇರಾ ತಿನ್ಸ್ಲಿರಾ, ಮಮ್ಮಿಗೆ ತಿನ್ಸ್ಲಿರಾ? ಐಸ್ ಕೇಕು, ಐಸ್ ಪಪ್ಪ ತಿನ್ಸೋ. ಆಯ್ತು, ಸ್ವಲ್ಪ ತಿನ್ನ. ಅಷ್ಟೇ. ಸ್ವಾಮಿ ನೀನ್ ಬಿರಿಯಾನಿ ಹಾಕ್ಬಿಟ್ಟಿಲ್ಲ ಅಂದ್ರೆ ನಾನು ಬಿರಿಯಾನಿ ತಿನ್ನಲ್ಲ. ಸೂಪರ್. ಕೊಡು. ಊಟ ಮಾಡ್ಬೇಕು ತಾನೆ. ಹ್ಯಾಪಿ ಬರ್ತ್ಡೇ. ಫೋಟೋ ಯಾರು ತೆಗಿತಾರದು? ನಾನು. ಅದ್ರ ಒಂದು ಮೇಡಮ್ ಬರಬೇಕು, ಎಲ್ಲರಿಗೂ ಕೇಕ್ ಕೊಡ್ತೇವೆ. ಪ್ರಸಾದ ವಿಸರ್ಜನೆ ನಡೆಯುತ್ತಿದೆ. ಕೇಕ್ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು. ಸೊ ಕಟ್ ಮಾಡಿಬಿಟ್ಟು ಅವ್ರಿಗೆ ತಿನ್ನಿಸಿ ಮಿಕ್ಕಿದೆಲ್ಲ ನಾವೇ ತಿನ್ಕೊಂಡ್ವಿ. ಕೇಕ್ ಕಟ್ ಮಾಡಿ ಕೊಡೋವ್ರಿಗೂ ವೆಯ್ಟೇ ಮಾಡಿಲ್ಲ ಯಾರೂ. ಸೊ ಇದೇ ಥರ ಸಿಂಪಲ್ಲಾಗಿ ನಮ್ಮ ಸ್ವಾಮಿ ಅಣ್ಣನ ಬರ್ತ್ಡೇ ಕೂಡ ಆಯಿತು. ಅವ್ರು 100 ವರ್ಷ ಕಾಲ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅವ್ರ ಫ್ಯಾಮಿಲಿ ಎಲ್ಲ ಅಂಥೇಳಿ ನಾನು ಅಂದ್ಕೊಳ್ತೀನಿ. ಅವೆಲ್ಲ ಆದಮೇಲೆ ಇನ್ನು ಊಟ. ಮಧ್ಯಾಹ್ನನೇ ಆಲ್ರೆಡಿ ನಾನ್ ವೆಜ್ಜು ಮಟನ್ ಎಲ್ಲ ತಿಂದಿದ್ದೆಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ಬಟ್ ಆದರೂ ನೈಟು ಒಂದಿಷ್ಟು ಊಟ ಮಾಡ್ಕೊಂಡು ಹೋಗಿ ಅಂಥೇಳಿ ಫೋರ್ಸ್ ಮಾಡಿದ್ರು ಅಣ್ಣ ಎಲ್ಲರೂ, ವೆಂಕಟೇಶನ. ಸೊ ಹಂಗಾಗಿ ಹೋಗಿ ಮತ್ತೆ ಊಟಕ್ಕೆ ಕೂತ್ಕೊಂಡ್ವಿ ಎಲ್ಲ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ಅಡುಗೆ ಎಲ್ಲ ಸಖತ್ತಾಗಿತ್ತು. ನಾನ್ ವೆಜ್ ನಾನು ಯೂಶ್ವಲಿ ಮಟನ್ ತಿನ್ನೋಳೆ ಅಲ್ಲ, ಬಟ್ ಅವತ್ತು ಮಟನ್ ತುಂಬಾ ಚೆನ್ನಾಗಿತ್ತು ಅಂಥೇಳಿ ಅವತ್ತು ಜಾಸ್ತಿ ಮಟನ್ ತಿಂದ್ಬಿಟ್ಟಿದ್ದೀನಿ. ಹೆವಿ ಮಟನ್ ಅಂತಲೇ ಹೇಳ್ಬೋದು. ಅಷ್ಟು ಊಟ ತಿಂದ್ಕೊಂಡು ಖುಷಿಯಾಗಿ ಹಬ್ಬ ಎಲ್ಲ ಮುಗಿಸಿ ಮತ್ತು ಅಲ್ಲಿಂದ ಮನೆಗೆ ಬಂದ್ವಿ. ಸೊ ಓವರ್ ಲೋಡ್ ಆಗಿಬಿಟ್ಟಿತ್ತು, ಜೊತೆಗೆ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ನಡೆದಾಡಿ. ಹಾಗಾಗಿ ಮತ್ತೆ ಮನೆಗೆ ಬಂದಮೇಲೆ ನಾನು ವ್ಲಾಗ್ನೇನು ಕಂಟಿನ್ಯೂ ಮಾಡಲಿಲ್ಲ. ಸೊ ಊಟ ಎಲ್ಲ ಆದಮೇಲೆ ಮತ್ತೆ ಜ್ಯೂಸ್ ಪಾರ್ಟಿ ಕೂಡ ನಡೀತು. ಅಲ್ಲಿ ಎಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳಿ ಅಲ್ಲಿಂದ ಮನೆಗೆ ಬಂದ್ವಿ. ಮತ್ತು ಅಲ್ಲಿಂದ ಬಂದಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಸೊ ನೆಕ್ಸ್ಟ್ ಡೇ ಅಲ್ಲಿಂದ ಏನೇನೆಲ್ಲ ತೊಗೊಂಡು ಬಂದೆ ಅಂತ ಹಾಗೆ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಜಾತ್ರೆಯಿಂದ ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅಲ್ಲಿಂದ ಏನು ತೊಗೊಂಡು ಬಂದೆ ಅಂತ ನಾನು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ವ್ಲಾಗ್ ಮಾಡ್ತಾಯಿದ್ದೀನಿ. ಈ ಒಂದು ನೆಕ್ ಪೀಸಿಗೆ ತುಂಬ ಹುಡುಕಾಡಿದೆ ಅಲ್ಲಿ. ಅದೇನೋ ಈ ಸಲ ಇಯರಿಂಗ್ಸ್ ಅಷ್ಟು ಇಂಟ್ರೆಸ್ಟೇ ಇರಲಿಲ್ಲ ನನಗೆ. ತುಂಬ ಇದೆ, ಅದನ್ನೇ ಇದು ಮಾಡೋಣ ಅಂತ. ಬಟ್ ಈ ಒಂದು ನೆಕ್ ಪೀಸ್ ಏನಿದೆಯಲ್ಲ ಲಾಸ್ಟ್ ಟೈಮ್ ತೊಗೊಂಡಿದ್ದೆ, ಅಂದರೆ ಬೇರೆ ಥರ ಸ್ವಲ್ಪ ಡಿಫ್ರೆಂಟ್ ಆಗಿರೋದು, ಅದೇ ಥರ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಈ ಒಂದು ನೆಕ್ ಪೀಸನ್ನು ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಇನ್ವಿಸಿಬಲ್. ಸೊ ಲಿಂಕ್ ಕೇಳಬೇಡಿ, ಜಾತ್ರೆನಲ್ಲಿ ತೊಗೊಂಬಂದಿರೋದು. ಇದಕ್ಕೆ ನಾನು ಕೊಟ್ಟಿದ್ದಂಥ ಪ್ರೈಸ್ ಬಂದು 100 ರುಪೀಸ್. ನಾನು ಫಸ್ಟ್ ತೊಗೊಂಡಿದ್ದಕ್ಕೆ ಇಯರಿಂಗ್ಸ್ ಇರಲಿಲ್ಲ, ಬಟ್ ಇದಕ್ಕೆ ಇಯರಿಂಗ್ಸ್ ಕೂಡ ಇದೆ.
ಸಿಂಪಲ್ ಆಗಿದೆ. ಬಟ್ ಈ ಥರ ಒಂದು ಲಕ್ಷ್ಮೀದ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಜಸ್ಟ್ ಕೊಟ್ಟಿರೋದು 100 ರುಪೀಸ್. ಜಸ್ಟ್ ಈ ಥರ ಒಂದು ಲಕ್ಷ್ಮಿ ಪೆಂಡೆಂಟ್ ಇದೆ, ಮತ್ತು ರೆಡ್ ಸ್ಟೋನ್ ಇದೆ. ಇಲ್ಲಿ ಬಂದು ಗ್ರೀನ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ರೆಡ್ ಕೊಟ್ಟಿದ್ದಾರೆ ಅಷ್ಟೇ. ಬ್ಯಾಕ್ ಹುಕ್ ಬಂದಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಯಾರಿ ಮೇಲೆ ವೇರ್ ಮಾಡಿದಾಗ ನಾನು ಸ್ಯಾರಿ ಮೇಲೆ ವೇರ್ ಮಾಡಿದಾಗ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ, ಶೇರ್ ಮಾಡ್ತೀನಿ ಅಂತ. ಇದು ಒಂದು ತೊಗೊಂಡೆ, ಇದಕ್ಕೆ 100 ರುಪೀಸ್ ನಾನು ಕೊಟ್ಟಿದ್ದಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಬ್ಯಾಂಗಲ್ನ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು 100 ರುಪೀಸ್ ಡಜನು. ಈ ಕಲರ್ದು ನಮ್ಮ ಮನೆ ಹತ್ರನೂ ನೋಡಿದೆ, ಬಟ್ ಇದರಲ್ಲಿ ನನ್ನ ಸೈಜ್ ಇರಲಿಲ್ಲ. ಸೊ ಅಲ್ಲೂ ಕೂಡ 2.8 ಆ ಥರ ಸಿಗಲಿಲ್ಲ, 2.6 ಸಿಕ್ಕಿದ್ದು. ಏಕೆಂದರೆ ಜಾತ್ರೆನಲ್ಲಿ ನಾರ್ಮಲಾಗಿ ಒಂದು ಸೈಜ್ ಚಿಕ್ಕದೇನೆ ಸಿಗೋದು, ದೊಡ್ಡದು ಸಿಗೋಲ್ಲ. ಸೊ ಹಾಗಾಗಿ ಇದನ್ನು 2.6 ಸೈಜಲ್ಲಿ ತೊಗೊಂಡು ಬಂದಿದ್ದೀನಿ. ಇದಕ್ಕೆ 100 ರುಪೀಸ್ ಕೊಟ್ಟೆ. ಸೇಮ್ ಈ ಕಲರೇ ಬೇಕು ಅಂಥೇಳಿ ಹುಡುಕಿ ತೊಗೊಂಡಿರೋ ಅಂಥದ್ದು 100 ರುಪೀಸ್ ಕೊಟ್ಟಿದ್ದೀನಿ ಇದಕ್ಕೆ. ನೆಕ್ಸ್ಟ್ ನನಗೆ ಅಂತ ಇನ್ನೇನು ಅಷ್ಟೇ ಅವೆರಡೇ ತೊಗೊಂಡಿರೋವಂಥದ್ದು. ಇದು ಬಂದುಬಿಟ್ಟು ನನ್ನ ಮಗ ತೊಗೊಂಡಿದ್ದು, ಅದೇನು PP, ಇದಕ್ಕೆ 50 ರುಪೀಸ್ ಅಂತೆ. ಸೊ ಡಿಫ್ರೆಂಟಾಗಿ ಹೋಗ್ತಾನೆ ಇದನ್ನು ಇಟ್ಕೊಂಡು, ಬಟ್ ನನಗೆ ತಲೆ ಚಿಟ್ಟು ಅನಿಸುತ್ತೆ. ಜಸ್ಟ್ ಇಷ್ಟೇ ಇರೋದು, ಬಟ್ ಎಷ್ಟು ಚೆನ್ನಾಗಿ ಸೌಂಡ್ ಮಾಡುತ್ತೆ ಇದು. ಇದು ಒಂದು ತೊಗೊಂಡ. ಅದಾದಮೇಲೆ ಈ ಗನ್ನು ಹಸ್ಬೆಂಡ್ ಕೊಡಿಸಿದ್ದು. ಇದೇನಪ್ಪ ಅಂತ ಹೇಳಿದ್ರೆ ಬೆಂಕಿ ಕಡ್ಡಿ ಹಾಕಿ ಹೊಡೆಯುವಂಥದ್ದು ಗನ್ನಿದು. ಇದರಲ್ಲಿ ಪಟಾಕಿ ಎಲ್ಲ ಏನು ಯೂಸ್ ಮಾಡೋ ಆಗಿಲ್ಲ. ಜಸ್ಟ್ ಹೋಮ್ ಲೈಟ್ ಬೆಂಕಿ ಕಡ್ಡಿ ಬರುತ್ತೆ ನೋಡಿ, ಅದನ್ನೆಲ್ಲ ಹಾಕ್ಬಿಟ್ಟು ಹೊಡೆಯುವಂಥದ್ದು ಅಷ್ಟೇ. ಅದಕ್ಕೆ ಇದನ್ನೊಂದು ಕೊಡಿಸಿದ್ರು. ಇದು ಬಂದುಬಿಟ್ಟು 100 ರುಪೀಸ್ ಈ ಒಂದು ಗನ್ನಿಗೆ. ಇದಿಷ್ಟು ಜಾತ್ರೆಯಿಂದ ತೊಗೊಂಬಂದಿದ್ದು, ಶೇರ್ ಮಾಡೋಣ ಅಂತ ಹಾಗೆ ಶೇರ್ ಮಾಡಿದೆ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.